ಮಧುರಥ ತಿಂಗಳ ಸಾಹಿತ್ಯ ಸಂಚಿಕೆ. ಮಧುರಥ ಕಾರ್ಯಕ್ರಮದ ಕೇಳುಗರಿಗೆಲ್ಲ ನಮಸ್ಕಾರ. ಡಾಕ್ಟರ್ ಕೆ ಶಿವರಾಮ ಕಾರಂತರಿಗೆ ಇಂದು 90 ವರ್ಷ ತುಂಬುತ್ತಿದೆ. ಹಾಗೆಂದೇ ಇಂದಿನ ಈ ಸಾಹಿತ್ಯ ಸಂಚಿಕೆ ಪೂರ್ಣವಾಗಿ ಕಾರಂತರಿಗೆ ಮೀಸಲಾಗಿದೆ. ಅಂದಹಾಗೆ ಕಾರಂತರನ್ನ ಏನೆಂದು ವರ್ಣಿಸುವುದು? ಕಾದಂಬರಿಕಾರರೆಂದೇ, ವಿಚಾರ ಸಾಹಿತ್ಯ ನಿರ್ಮಾತೃವೆಂದೇ, ವಿಜ್ಞಾನ ಲೇಖಕರೆಂದೇ, ಬಾಲ ಶಿಕ್ಷಣ ತಜ್ಞರೆಂದೇ, ಯಕ್ಷಗಾನ ಪಟುವೆಂದೇ, ಚಲಚಿತ್ರಕಾರರೆಂದೇ, ರಾಜಕೀಯ ಮುತ್ಸದ್ದಿ ಎಂದೇ, ಶಿಕ್ಷಣವೇತ್ತರೆಂದೇ, ಪರಿಸರವಾದಿ ಎಂದೇ. ಕಾರಂತರ ಕನ್ನಡದ ಈ ಬಹುಮುಖ ಪ್ರತಿಭೆ ಕಳೆದ 60ಕ್ಕೂ ಹೆಚ್ಚು ವರ್ಷಗಳಿಂದ ಕನ್ನಡದ ಅತ್ಯುನ್ನತ ಪ್ರಜ್ಞಾಶಿಖರಗಳಲ್ಲೊಂದಾಗಿ ಬೆಳೆದಿದೆ, ಬೆಳೆಯುತ್ತಲಿದೆ. ಕನ್ನಡದ ಪ್ರತಿಭೆ ಎಷ್ಟು ಕ್ರಿಯಾಶೀಲ, ಸಮೃದ್ಧವಾದದ್ದು ಎಂಬುದನ್ನ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾರುತ್ತಲಿದೆ. ಕಾರಂತರಿಗೆ 90 ವರ್ಷ ತುಂಬಿತೆಂದರೆ ಅದು ನಾಡಿಗೆಲ್ಲ ದೊಡ್ಡ ಹಬ್ಬ. ಏಕೆಂದರೆ ಅವರ ಒಂದೊಂದು ಸಾಹಿತ್ಯ ಕೃತಿಯನ್ನು, ವಿಚಾರ ತರಂಗವನ್ನು, ಕಲಾಪ್ರಯೋಗವನ್ನು ನಾಡಿನ ಪ್ರಜ್ಞಾವಂತ ಜನತೆ ಅರಿವಿನ ಹಬ್ಬದಂತೆಯೇ ಆಚರಿಸಿದೆ. ಆಧುನಿಕ ಕರ್ನಾಟಕದ ಜನಮನದ ಸಾಂಸ್ಕೃತಿಕ ಅಂತರಂಗವನ್ನ ಇವರಷ್ಟು ತೀವ್ರವಾಗಿ ಕಲಿಕಿದವರು ವಿರಳವೆಂದೇ ಹೇಳಬೇಕು. ಹಾಗೆಂದೇ ಕಾರಂತರೆಂದರೆ ಕಲಿತ ಕನ್ನಡಿಗರ ಮನೆಮಾತು ಎಂದಾಗಿದ್ದಾರೆ. ಕಾರಂತರ ಕುತೂಹಲ ಕೆರಳಿಸದ ವಿದ್ಯಮಾನವೇ ಇಲ್ಲ ಎಂಬಷ್ಟರ ಮಟ್ಟಿಗೆ ಅವರದು ತುಂಬು ಜೀವನ ಶ್ರದ್ಧೆ. ಬದುಕು ಏನೆಲ್ಲ ನಮಗೆ ಕೊಟ್ಟಿರಲಾರದು, ಏನೆಲ್ಲ ನಮಗೆ ಕೊಡಲಾರದು, ಅನುಭವಿಸುವ ಶಕ್ತಿಗಳು ಎಷ್ಟೆಷ್ಟು ಸೂಕ್ಷ್ಮವಾಗುತ್ತವೋ, ಪರಿಶೀಲನೆ ನಮ್ಮ ಶಕ್ತಿಗಳು ಎಷ್ಟೆಷ್ಟು ಮನಚಾಗುತ್ತವೋ, ಇತರರ ಜೀವನದಲ್ಲಿ ನಮ್ಮ ಹೃದಯ ಎಷ್ಟೆಷ್ಟು ವಿಸ್ತೃತವಾಗಿ ಬೆಳೆಯುತ್ತದೆಯೋ ಅಷ್ಟೆಷ್ಟು ಹಿರಿದಾದ ಸುಗ್ಗಿ ನಮ್ಮ ಬದುಕಿನ ಬೆಳೆಗೆ ದೊರಕಿತು ಎಂಬ ನಂಬಿಕೆಯೊಡನೆ ಬದುಕು ನಡೆಸಿದ ಕಾರಂತರಿಗೆ ಬಾಳ್ವೆಯೇ ಬೆಳಕು, ಆ ಬೆಳಕೆ ಆದಿ ಅಂತ್ಯ. ಈ ಬೆಳಕಿನ ಪಯಣ ಇಂದು 90ರ ಹೊರ ಅಂಚನ ಮುಟ್ಟಿದೆ. ಈ ಪಯಣದಲ್ಲಿ ಈ ಚೇತನ ತನ್ನಲ್ಲಿ ಕರಗಿಸಿಕೊಂಡ ಅನುಭವ ದ್ರವ್ಯ ಪಡಿಮೂಡಿಸಿರುವ ಬದುಕಿನ ಸತ್ಯಗಳು ಯಾವುವು? ಒಂದೆರಡು ದಿನಗಳ ಹಿಂದಷ್ಟೇ ಕಾರಂತರು ಹಾಸನಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ನಾವು ಅವರನ್ನ ಕಂಡು ಮಾತನಾಡಿದೆವು. ಈ ಸಂಬಂಧ ಅನೇಕ ಪ್ರಶ್ನೆಗಳನ್ನ ಕೇಳಿದೆವು. ಕಾರಂತರು ಎಂದಿನಂತೆ ಮನದಾಳದಿಂದ, ಸಹಜ ಸ್ಫೂರ್ತತೆಯಿಂದ, ಸಿಟ್ಟಿನಿಂದ, ಅಕ್ಕರೆಯಿಂದ ನಮ್ಮೊಡನೆ ಮಾತನಾಡಿದರು. ಈ ಮಾತುಕತೆಯ ಸಂಕಲಿತ ರೂಪವನ್ನಿಂದು ನಿಮಗೆ ಕೇಳಿಸುತ್ತಿದ್ದೇವೆ. ಸರ್, ತಮ್ಮ ಬದುಕಿನ 90 ವರ್ಷಗಳನ್ನು ತಾವು ಪೂರ್ಣಗೊಳಿಸ್ತಾ ಇದ್ದೀರಾ. ಈ ಸಂದರ್ಭದಲ್ಲಿ ಪೂರ್ಣ ಆಗ್ತಾ ಇದೆ. ನಾನೇನು ಪ್ರಯತ್ನ ಮಾಡಲಿಲ್ಲ. ಈ ಸಂದರ್ಭದಲ್ಲಿ ನೀವು ಹಿಂದೊಮ್ಮೆ ತಿರುಗಿ ನೋಡಿದಾಗ ನಿಮ್ಮ ಬದುಕಿನ ಬಗ್ಗೆ ನಾನು ಸಾರ್ಥಕವಾದ ಬದುಕು ಸವಿಸಿದ್ದೇನೆ ಅಥವಾ ನಡೆಸಿದ್ದೇನೆ ಅನ್ನೋ ಒಂದು ಆತ್ಮತೃಪ್ತಿ ನಿಮಗಿದೆಯಾ ಸರ್? ಇಲ್ಲಿ ನಾನು ಸಾಕಷ್ಟು ನನ್ನ ಬದುಕಿನಲ್ಲಿ ಸಂತೋಷ ಪಟ್ಟಿದ್ದೇನೆ. ಇಲ್ದಿದ್ರೆ ಬೇಕಾದ್ದೆಲ್ಲ ಹೀಗೆ ಡ್ಯಾಬಲ್ ಮಾಡೋದಿಲ್ಲ ಇತ್ತು. ನನಗೆ ಯಾವ್ದು ಮಾಡಬೇಕಂತಿದ್ಯೋ ಅದು ಮಾಡಿದ್ದೇನೆ. ನನ್ನಿಂದ ಏನಾಗತ್ತೆಯೋ ಅದು ಮಾಡಿದ್ದೇನೆ. ಅದು ನನಗೆ ಬೇಕನ್ನುವ ಸಂತೋಷ ಕೊಟ್ಟಿದೆ. ಆತ್ಮತೃಪ್ತಿ ಗಿಪ್ತಿ ಅದ ಇನ್ನೊಂದು ದೊಡ್ಡ ಕುಂಬಳಕಾಯಿ ಆಯ್ತು. ಆತ್ಮತೃಪ್ತಿ ಮೋಕ್ಷಕ್ಕೆ ಹೋಗಬೇಕಾಗ್ತದೆ. ಸಾರ್ಥಕ ನನಗೆ ಸಂತೋಷ ಕೊಟ್ಟಿದೆ. ದುಡ್ಡು ಕೊಟ್ಟರೆ ಅರ್ಥ ಆಗ್ತದೆ. ಅರ್ಥ ಯಾವ ಪ್ರಯೋಜನ ಕೊಟ್ಟಿದೆ ಅಂತ. ಅನೇಕ ಬದುಕಿನ ಕೆಲಸಗಳು ರೂಪಾಯಿ ಹಣೆಪೆಯಲ್ಲಿ ಲೆಕ್ಕ ಹಾಕ್ತಕ್ಕದ್ದಲ್ಲ. ಸಂಪಾದನೆ ಆಗದೇ ಇರಬಹುದು, ಹೊತ್ತೇ ಹೋಗ್ಬೋದು. ಆ ಹೊತ್ತು ಸವಿಯಾಗಿ ಹೋಯ್ತೆ, ಆ ಹೊತ್ತಿನ ನೆನಪು ಉಳಿಯುತ್ತೆ, ಆ ಹೊತ್ತು ನನ್ನ ಬದುಕಿಗೆ ನಾಳೆಗೆ ಪ್ರಯೋಜನಕ್ಕೆ ಬಂತೆ. ಈ ದೃಷ್ಟಿಯಿಂದ ತಗೊಂಡಾಗ ನನ್ನ ಡೊಂಬರಾಟಗಳೆಲ್ಲ ಸೋಲು ಗೆಲುವು ನನಗೆ ಬೇಕನ್ನೋಷ್ಟು ಪ್ರಯೋಜನ ಕೊಟ್ಟಿದೆ. ಅದು ಸೋತ ಹೋಯ್ತು, ಅದು ನಷ್ಟ ಆಯಿತು, ಈ ಭಾವನೆ ಬರೋದಿಲ್ಲ. ಯಾಕಂದರೆ ಅದು ಕಲಿಸಿದಂಥ ಪಾಠ ತಿಳುವಳಿಕೆ. ನಾನು ಡಿಕ್ಷನರಿ ಮಾಡಲಿಕ್ಕೆ ಹೊರಟೆ. 4-5 ವರ್ಷ ಒದ್ದಾಡಿದ್ದೇನೆ. ಮುಂದೆ ಪುಸ್ತಕ ಮಾರಾಟ ಆಯಿತು ಇಲ್ಲ ಬೇರೆ. ಆ 4-5 ವರ್ಷ ಕಾಲದಲ್ಲಿ ನೋಡದೇ ಇದ್ದ, ಕೇಳದೇ ಇದ್ದ ಕನ್ನಡ ಶಬ್ದ ಎಲ್ಲೆಲ್ಲಿ ಯಾರ್ಯಾರು ಉಪಯೋಗಿಸಿದ್ದಾರೆ,
ಯಾವ ಅರ್ಥದಲ್ಲಿ ಉಪಯೋಗಿಸಿದ್ದಾರೆ. ಈ ಅನುಭವ ನಾನು ಮನೆಯಲ್ಲೇ ಕೂತ್ಕೊಂಡು ಶಾಲೆ ಪಾಠ ಕಲ್ತಿದ್ರೆ ನನಗೆ ಗೊತ್ತಾಗ್ತಿತ್ತೆ. ಆಗ ಈ ಕಾಲದಲ್ಲಿ ಈ ಅರ್ಥ ಇತ್ತು, ಈ ಅರ್ಥ ಮುಂದೆ ಮರೆತು ಹೋಯಿತು. ಅದರ ಮಾತು ತಗೊಳ್ಳುವಾಗ ಮಾತಿನ ವ್ಯವಹಾರ ನನಗೆ ಒಂದು ಉದ್ಯೋಗ ಆದದ್ರಿಂದ ಪುಸ್ತಕ ಮಾರಾಟ ಆಗದೆ ಇದ್ರೂ ಕೂಡ ನಾನು ಮಾಡಿದ ಪ್ರಯತ್ನ ಅದು ನನ್ನ ಪಾಲಿಗೆ ಸಫಲವಾದ ಪ್ರಯತ್ನ. ಎಲ್ಲವೂ ನಾವು ಏನು ಮಾಡ್ತೇವೆ, ಮಾರಾಟ ಆಯ್ತೇ ಇಲ್ಲವೇ, ಯಾವುದು ಮಾರಾಟ ಆಗಬೇಕಾದ್ರೂ ನಮ್ಮ ಸಾಮಾನು ಇನ್ನೊಬ್ಬನಿಗೆ ಬೇಕಂತ ಅನಿಸ್ಬೇಕಾಗ್ತದೆ. ನಮ್ಮ ಚಂದ ನೋಡಿ ಅವನು ತಕ್ಕೊಳ್ಳೋದಿಲ್ಲ, ಅವನ ಅವಶ್ಯಕತೆ ಇದ್ರೆ ಆಗ್ತದೆ. ಸಾಹಿತ್ಯ ಅತಿ ಕಡಿಮೆ ಆಯುಷ್ಯದು. ಕಾಪಿ, ತಿಂಡಿ, ನಾಟಕ ಇದು ಪ್ರಥಮ ಅವನಿಗೆ ಸಂತೋಷ ಪಡಬೇಕಾಗತ್ತೆ, ಬೇಜಾರು ಬಂದಿದೆ ಅವನಿಗೆ ಹಸಿವಾಗತ್ತೆ. ಆ ರೀತಿ ಕಲಾಕೃತಿಗಳಲ್ಲ. ಅದಕ್ಕೆ ಮೆಚ್ಚಬೇಕಾದ್ರೆ ಒಂದು ಸಂಸ್ಕಾರ ಬೇಕಾಗ್ತದೆ. ಆ ರೀತಿ ಪಡೀತಕ್ಕಂಥ ವ್ಯಕ್ತಿಗೆ ಬಹಳ ಖುಷಿ ಆಗ್ಬೋದು, ಇಲ್ಲದೇ ಇದ್ರಿಲ್ಲ. ಆದರೆ ಅದನ್ನು ಮಾಡುವವನಿಗೆ ಮಾಡಿ ತೋರಿಸುವಾಗ ಒಂದು ಸಂತೋಷ ಸಿಕ್ಕುತ್ತೆ. ಆದ್ದರಿಂದ ಈ ದೃಷ್ಟಿಯಿಂದ ಸಾರ್ಥಕವನ್ನು ಅಳತೆ ಏನಲ್ಲ. ಬದುಕಿನಲ್ಲಿ ಯಾವುದು ನಿಡುಗಾಲ ಬದುಕಿನಲ್ಲಿ ಹೆಚ್ಚು ನೆನಪುಳಿತಕ್ಕಂಥ ಪರಿಣಾಮ. ಯಾಕಂದರೆ ಹಿಂದೆ ಇದ್ದಾಗ ನಾವು ಇವತ್ತಿರೋದಿಲ್ಲ, ಅದನ್ನು ಮರೀತಕ್ಕಂಥ ಅನೇಕ ಘಟನೆಗಳು ಆಗ್ತವೆ. ಆದರೆ ಕೊನೆಯವರೆಗೂ ಎಷ್ಟೋ ಬದುಕಿನಲ್ಲಿ 1000 ಜನ ನೋಡಿರ್ತೇವೆ, ಪಕ್ಕನೆ ನೆನಪು ಬರ್ತದೆ ಯಾರೋ ಒಬ್ಬರೋ ಇಬ್ಬರದು. ಅವರ ಬದುಕನ್ನು ನಾವು ಮೆಚ್ಚಿದ್ದೇವೆ. ಚಿಕ್ಕವರಾಗಿದ್ದಾಗಲೇ ಅವರು ಸತ್ತೋದ್ರು, ಅಥವಾ ಇನ್ನೊಂದು ಅವರು ಸತ್ತೋದ್ರಲ್ಲ. 100 ಜನ ನಾನು ನೋಡಿರ್ತೇನೆ. ನಮ್ಮ ಗುಂಡಪ್ಪನ ಮಗನ ಸ್ವಾಮಿನ ನಾನು ಯಾವಾಗಲೂ ನನಗೆ ಅವರ ನೆನಪಿನಲ್ಲಿ ಬರ್ತಾರೆ. ಬಿಗ್ಗರು. ಯಾಕೆಂದರೆ ಒಂದು ಕ್ಷೇತ್ರದಲ್ಲಿ ಜ್ಞಾನವನ್ನು ಇನ್ನೊಬ್ಬರಿಗೆ ತಿಳಿಸುವಷ್ಟು ಕೆಲಸ ಆತ ಮಾಡಿದಷ್ಟು ನಾಜೂಕು ಯಾರೂ ಮಾಡಿಲ್ಲ. ಮತ್ತು ಆತನ ಅನ್ವೇಷಣಾ ಬುದ್ಧಿ, ಅಂಥ ಒಂದು ಸಾರ್ಥಕ ಬದುಕು ಇವತ್ತಿಗೂ ಇದ್ದರೆ ಅವರು ಮಾತ್ರ ಅಲ್ಲ, ಅವ್ರ ಕೆಳಗಿದ್ದ 4 ಮಕ್ಕಳಿಗೆ ಪ್ರಯೋಜನ ಆಗ್ತಿತ್ತು. ಈಗ ಅವರವರಿಂದ ನಮಗೆ ಸಂತೋಷ ಇತ್ತು, ಅವ್ರ ಮಕ್ಕಳಿಗೆ ಆಗ್ತದೆ. ಈತನಂಥ ವ್ಯಕ್ತಿಗಳಿಂದ, ಅಪೂರ್ವವಾದ ಉಪಾಧ್ಯಾಯರಿಂದ ಎಷ್ಟೋ ಜನರಿಗೆ ಆ ಕಂಟೇಜನ್ ಹಬ್ಬಿದ್ರೆ ಏನೋ ಆಗ್ತಿತ್ತು. ಬರೇ ಪರೀಕ್ಷೆ ಪಾಸ್ ಆಗೋದಲ್ಲ ಇದು. ಹೀಗಾಗಿ ಅಂಥ ವ್ಯಕ್ತಿಗಳ ನೆನಪು ದೀರ್ಘಕಾಲ ಉಳಿಯುತ್ತೆ. ಅಂಥ ಬಾಳಿನಲ್ಲಿ ಇಲ್ದಿದ್ದಲ್ಲಿ ಅದು ಅಷ್ಟು ಕಾಲ ಉಳಿಯೋದಿಲ್ಲ. ಆದರೆ ಪ್ರತಿಯೊಂದು ನಾವು ಮೆಚ್ಚಿದಂಥ ವಸ್ತು ಕೆಲವುದರ ನೆನಪು ಸ್ವಲ್ಪ ಉಳಿಯುತ್ತೆ, ಕೆಲವುದರ ನೆಡುಗಾಲಕ್ಕೆ ಉಳಿಯುತ್ತೆ. ಬದುಕಿನ ಯಾವುದೇ ಘಟ್ಟದಲ್ಲಿ ನಿಮಗೆ ಸೋಲು ಅನುಭವಿಸಿದೆ ಅಂತ ಅನಿಸಿಲ್ವಾ ಸರ್, ಅಥವಾ ಯಾವುದೇ ವಿಷಾದ ಇಲ್ವಾ ಸರ್ ನಿಮಗೆ? ಸೋಲು ಅನ್ನೋದು ನಾವು ಮಾಡಿದ ಕೆಲಸ ಎಲ್ಲ ಆಗ್ತದೆ. ಏನು ವ್ಯಾಪಾರ ಮಾಡ್ತೇವೆ, ಕೈ ಸುಟ್ಕೊಳ್ತೇವೆ, ಪತ್ರಿಕೆ ಮಾಡಿದ್ದೇನೆ, ಬರೆದಿದ್ದೇನೆ, ತಿರುಗಾಡಿದ್ದೇನೆ, ವರ್ಗಣಿದಾರರೇ ಸಿಕ್ಕಿಲ್ಲ, ಪತ್ರಿಕೆ ತಗೊಂಡೌದು ಚೋಮಂದೋಡಿ ಭಾಳ ಶಿಫಾರಸಿನ ಪುಸ್ತಕ ಬರೆದಿದ್ದೇನೆ, 12 ನಾಣೆ ಬೆಲೆ ಇಟ್ಟಿದ್ದೇನೆ, 5-6 ವರ್ಷ 1000 ಕಾಪಿ ಖರ್ಚಾಗಲಿಲ್ಲ. ಆ ಲೆಕ್ಕದಲ್ಲಿ ನಾನು ಎಲ್ಲಿದ್ದೇನೆ ಅನ್ನುವ ಜ್ಞಾನ ನನಗಿದೆ. ಬಾಕಿಯವರಿಗಾದರೂ ದಿಗಲು ಹಾರ್ಬೋದು. ನಾನು ಒಂದು ಮರುಭೂಮಿಯಲ್ಲಿ ಕೃಷಿ ಮಾಡ್ತಾ ಇದ್ದೇನೆ. ಆವಾಗ ನಂದು ಮರುಭೂಮಿ, ಓದೋರು ಕಡಿಮೆ, ಏನೋ ಪುರಾಣ ಪುಣ್ಯ ಇದ್ರೆ ಕೇಳ್ತಾರೆ, ಇಲ್ಲ ಸಿನಿಮಾದ ಹಾಗೆ ಸ್ಟೈಲ್ನ ಹಾಗೆ ಬರೀ ಕುತೂಹಲ ಹುಟ್ಟಿಸ್ತಕ್ಕಂಥ ಕತೆ ಇದ್ರೆ ಓದ್ತಾರೆ. ಯಾರೋ ಒಬ್ಬ ಹಾಲಿ ಅಂದು ಯಾರಿಗೆ ಬ್ಯಾಡದಿದ್ದ ವ್ಯಕ್ತಿದ ಕತೆ ಬರೆದ್ರೆ ಆಗ ಓದಲಿಲ್ಲ ಅಂದರೆ ನನ್ನ ಓದು ಸಮಾಜದಲ್ಲಿ ಆವಾಗ ನಾನು ಓದುವಾಗ ಎಷ್ಟು ಜನರಿಗೆ ಕನ್ನಡ ಓದುವ ಚಾಳಿ ಇತ್ತು. ನಾನು ಹೋಗುವ ಕಾಲದಲ್ಲಿ ಹೈಸ್ಕೂಲ್ ಮಕ್ಕಳಲ್ಲಿ 10 ಜನ ಪಠ್ಯ ಪುಸ್ತಕ ಬಿಟ್ಟು ಬೇರೆ ಪುಸ್ತಕವೇ ಇರಲಿಲ್ಲ. ಏನಾರು ಕತೆ ಓದೋದಾದರೆ ಭಾಗವತವ ರಾಮಾಯಣ ಓದಿದ ಕತೆ ಕೇಳ್ಕೊಂಡು ಸಂತೋಷ ಪಡ್ತಿದ್ದು. ಆವಾಗ ನಾನೊಂದು ಬರೆದ ಕೂಡಲೇ ಅವನು ಬಲಿಯಾಗಬೇಕು. ನಾನು ಎಷ್ಟು ಓದಿದ್ದೇನೆ, ನಾನು ಬರೀಲಿಕ್ಕೆ ತೊಡಗಿದ್ದು ಯಾಕೆ, ನಾನು ಓದಿ ಸಂತೋಷ ಪಟ್ಟಿದ್ದೇನೆ, ಆದ್ದರಿಂದ ನಾನು ಏನಾದರೂ ಮಾಡ್ತೇನೆ ಅಂತ ಅವರು ಬರೆದಿದ್ದಾರೆ ಅಂತ ನಾನು. ನೀವು ಓದಿದ್ದೀರಾ ಕೇಳಿದರೆ ನಿಮಗದು ಸಂತೋಷ ಕೊಡದಿದ್ದರೆ ಆವಾಗ ಒಂದು ಪಾಠವೂ ಹೇಳ್ತದೆ, ಅಯ್ಯ ಅದು ಓದಿ ಬೇಜಾರು ಬಂತು. ಇದು ಬರೆದೆ, ವಿಚಿತ್ರ ಕೂಟ ಬರೆದೆ. ನನಗೆ ಭಾರಿ ಲಾಯ್ಕಿದೆ ಪತ್ತೇದಾರಿ ಕತ್ತಿ ಅಂತ. ಯಾಕೆ ಬರೆದಿ ಅಂತ ಒಬ್ರು ಕೇಳಿದ್ರು. ಇಡೀ ನನ್ನ ಆ್ಯಟಿಟ್ಯೂಡ್ ಬದಲಾಯಿತು. ನಾನು ಎಂಟರ್ಟೈನ್ಮೆಂಟ್ ಮಾಡಲಿಕ್ಕೆ ಹುಟ್ಟಿದ್ದ,
ಗಾಂಧಿ ಕಂಪನಿಯಲ್ಲಿ ಹುಟ್ಟುಕೊಂಡು ಸ್ವರಾಜ್ಯ, ಸ್ವಾತಂತ್ರ್ಯ, ಸಮಾಜ ಸುಧಾರಣೆ ಅಂತ ತಗೊಂಡು ಚಮತ್ಕಾರದ ಒಂದು ಕತೆ ಬರೆದಿದ್ದೆ. ಅದರ ಎಂಟರ್ಟೈನ್ಮೆಂಟ್, ಕುತೂಹಲಕಾರಿ. ನನ್ನ ಬರವಣಿಗೆ ಈ ಉದ್ದೇಶ ಖರ್ಚಾಗಬೇಕು ಅನ್ನೋ ಪ್ರಶ್ನೆಯನ್ನು ನಾನು ಕೇಳಿದ ಮೇಲೆ ಆಮೇಲೆ ಆ ವ್ಯವಹಾರಕ್ಕೆ ಹೋಗಲಿಲ್ಲ. ಹಾಗಾಗಿ ಅನೇಕ ಸೋಲುಗಳು ಸಹ ಎಲ್ಲವುದಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಮಾಡಿದ ವಿಪರೀತ ಆದರೆ ಯಾವುದರಿಂದ ಸೋತೆ ಗೆದ್ದೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಹೀಗೆ ಅದರ ಪ್ರಯೋಜನ ನನಗೆ ತೃಪ್ತಿ ಕೊಟ್ಟಿದೆ, ನನಗೇನು ಬೇಜಾರು ಪಡೋದಿಲ್ಲ. ಆದರೆ ನಾನು ಇಂಥದ್ದಕ್ಕೆ ಮಾಡಿದೆ, ಸಮಾಜ ಸುಧಾರಣೆ ಮಾಡಿದೆ, ಲೋಕೋದ್ಧಾರಕ್ಕೆ ಮಾಡಿದೆ, ಅದಾಗಲಿಲ್ಲ. ನೀನೊಬ್ಬನೇ ಹುಟ್ಟಿದ್ದಲ್ಲ, ನಿನ್ನ ಹಾಗೆ ಮಾತಾಡೋರು 100 ಜನ ಇದ್ದಾರೆ. ಪೇಪರ್ ಇಷ್ಟಿಷ್ಟು ದಿವಸಕ್ಕೆ ಓದ್ತಾರೆ, ನಿಂದು 1-2 ಹಾಳೆ ಓದ್ಬೋದು. ಆದದ್ದರಿಂದ ನಿನ್ನ ಬರೀತಿ ಅಂತ ಹೇಳಿಕೊಂಡು ಇದನ್ನು ತಲೆಗೆ ಪಿತ್ತ ಹಚ್ಚಿಕೊಳ್ಬೇಡ. ಆ ದೃಷ್ಟಿಯಿಂದ ನನಗೆ ಎಲ್ಲ ಸಾಹಿತ್ಯಗಳ ಮೇಲೆ ಬೇಸರ ಇದೆ. ನಾವೇ ಒಂದು ಜಾತಿ ಬೇರೆ, ಈ ಸಮಾಜ ಮೇಲೆ ಎತ್ತೇವೆ. ಈ ಪಿತ್ತ ಹೋಗೋಲ್ವರೆಗೂ ಅವರು ದುರಸ್ತಿ ಆಗೋದಿಲ್ಲ, ಇನ್ನೊಬ್ಬರು ಆಗೋದಿಲ್ಲ, ನಿರಾಶೆ ಬರೋದೆ. ಇಡೀ ನಮ್ಮ ಆಯುಷ್ಯ ಎಲ್ಲ ಮಾತಾಡಿಯೇ ಕಳೀತದೆ. ನನ್ನ ಮಾತು ಮುಖ್ಯ ಆಗಬೇಕಾದ್ರೆ ಅವನಿಗೆ ಎಲ್ಲಿಯೂ ಅದು ತಾಗಬೇಕಾಗುತ್ತೆ, ನೆನಪು ಉಳಿಬೇಕಾಗುತ್ತೆ, ಅವನು ಓಡಬೇಕಾಗುತ್ತೆ. ಅವನು ಓಡದೇ ಇದ್ರೆ ಏನು ಮಾಡೋದು? ಅವನಿಗೆ ಪೇಪರ್ ಓದ್ಕೊಂಡು ಹರಟೆ ಹೊಡೆದು ಅದಕ್ಕೆ ಪ್ರಿಯ ಆಗುತ್ತೆ. ಮಾತನ್ನು ಯಾಕೆ ಉಪಯೋಗಿಸ್ತೇವೆ? ಹೊತ್ಕಾಲಿಯಕ್ಕೆ ಉಪಯೋಗಿಸ್ತೇವೆ. ಆವಾಗ ನಿಮ್ಮದು ಹೊತ್ಕೊಳ್ಳೋದಾಗೋದಿಲ್ವ? ನಮ್ಮ ಕಾಲದಲ್ಲಿ ಕಾದಂಬರಿ ಓದೋ ಮಕ್ಕಳು ಅಡ್ಡಾದಿ ಹಿಡಿತಾರೆ ಅಂತ ಹೇಳ್ತಿದ್ರು. ನಾವೆಲ್ಲ ಸೋದ್ ಕೂಡ್ದು ಅಂದರೆ ಇದೇ ಕಥಾವಳಿ, ಅವನಿಗೆ ಮದುವೆ ಆಯಿತೋ ಇಲ್ಲೋ ಅಂತ ಓದ್ಕೊಂಡಿದ್ದಾರೆ ಅಂತ. ಒಂದು ರೀತಿಯಿಂದ ಹಾಗೆ ಹೌದು. ನನ್ನ ಹುಡುಗ ಇದ್ದಾನೆ, ಮನೆಯಲ್ಲಿ ಯಾರೋ ಒಂದು ಹುಡುಗಿ ನಾನು ಗುರುದವಳನ್ನ ತಗೊಂಡ್ಬಂದೆ. ಇಡೀ ದಿವಸ ಕತೆಗೂ ಓದ್ತಿದ್ದಾರೆ, ಅಡುಗೆ ಮಾಡಲಿಕ್ಕಿಲ್ಲ, ಕೆಲಸ ಮಾಡಲಿಕ್ಕಿಲ್ಲ, ಇದಿಲ್ಲ. ಮತ್ತು ಅದು ಖರ್ಚಾಯಿತು ಇನ್ನೊಂದು ತಂದ. ಅಂದರೆ ಇನ್ನು ನೀವು ಸಣ್ಣ ಮಕ್ಕಳ ಹಾಗೆ ಒಂದು ಸಣ್ಣ ಹೇಳು ಕತೆ, ಸ್ವಲ್ಪ ಉದ್ದ ಮಾಡು ಅಂದರೆ ಪ್ರಬುದ್ಧ ಶಿಶುಗಳು ಅಂತ ನಾನು ಹೇಳೋದು. ಬಹುಮಟ್ಟಿಗೆ ಸಾಹಿತ್ಯ ಪ್ರಬುದ್ಧ ಶಿಶುಗಳಿಗೆ ಆಹಾರವಾಗ್ತದೆ. ಆವಾಗ ಆ ಸಾಹಿತ್ಯ ಮಾಡಿಕೊಂಡ್ರ ತಲೆಯಲ್ಲಿ ಮಾತ್ರ ನಾವು ಸಾಧಾರಣ ಟಾಗೋರೋ ಅದರ ಆಚೆಯೋ ಇನ್ನೊಂದು ಯಾವುದೋ ಅಂತ ಅವ್ರ ತಲೆಯಲ್ಲಿ ಬಹಳ ಇರ್ತದೆ. ಅಂಥವ್ರಿಗೆ ನಿರಾಶೆ ಆಗೋ ಸಹಜ. ಸಾಹಿತ್ಯ ಅದಮ್ಮ ತನ್ನನ್ನು ಆಳ್ಕೊಳ್ಳೋದು ಒಳ್ಳೇದಾಗ್ತದೆ. ತಮ್ಮ ಬದುಕನ್ನು ಕಟ್ಟಿದ್ದು ವೈಚಾರಿಕ ದೃಷ್ಟಿಕೋನ ಅಂತ ಬಹಳ ಸರಿ ಹೇಳಿದ್ದೀರಾ ನೀವು. ಆದರೆ ವೈಚಾರಿಕ ದೃಷ್ಟಿಕೋನ ಒಂದೇ ಬದುಕನ್ನು ಗ್ರಹಿಸುವ ಮಾರ್ಗ ಅಂತ ನೀವು ನಂಬ್ತೀರಾ? ಯಾವುದೆಲ್ಲ ಬದುಕನ್ನು ಗ್ರಹಿಸುವ ಮಾರ್ಗ ಅಂತ ನನಗೆ ಪಟ್ಟಿ ಕೊಡಿ. ನೀವು ವೈಚಾರಿಕ ದೃಷ್ಟಿಕೋನ ಬದುಕು ಒಂದು 1000 ವಿಷಯಕ್ಕೆ ಸಂಬಂಧಪಟ್ಟದ್ದಿದೆ. ವಿಚಾರ 1000 ವಿಷಯಗಳಿಗೆ ಸಂಬಂಧ ಇದೆ. ಎಲ್ಲದಕ್ಕೊಂದು ಟಾರ್ಲೆಟ್ ಹಾಕಿ ವೈಚಾರಿಕ ಅಂತ ಹಾಕಿದ ಕೂಡಲೇ ಬುದ್ಧಿಗೇಡಿ ಆಗಬೇಕು ಅಂತ ಅದಕ್ಕೆ ಉತ್ತರ ಹೇಳಿ ನನಗೆ. ಇದರ ನಡುವೆ 1000 ಇದೆ. ಕುತೂಹಲಕ್ಕೆ ಓದಬಹುದು, ಕಣ್ಮುಚ್ಚಿ ಓದಬಹುದು, ನಂಬಿಕೆಯಿಂದ ಓದಬಹುದು, ಶ್ರದ್ಧೆಯಿಂದ ಓದಬಹುದು, ಸಿಟ್ಟಿನಿಂದ ಓದಬಹುದು. ಆವಾಗ ವೈಚಾರಿಕ ಮನುಷ್ಯ ವಿಚಾರ ಮಾಡಲಿಕ್ಕೆ ಆ ಬುದ್ಧಿ ಇರೋದು ಉಪಯೋಗಿಸಿದ್ದಾನೆ. ಎಂದಿಗೂ ಅಪರಾಧ ಆಗೋದಿಲ್ಲ. ಈ ಪ್ರಶ್ನೆ ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ ಕಣ್ಣು ಮುಚ್ಚಿ ನಂಬಿ ಬಂದಂತಹ ಸಂಪ್ರದಾಯದಿಂದ ಬದುಕುವಾಗ ವೈಚಾರಿಕ ಜೀವನ ಅನಿವಾರ್ಯ. ಕಷ್ಟಪಟ್ಟು ಸ್ವಾತಂತ್ರ್ಯ ಪಟ್ಟು ತಂದ ಕಾಲದಲ್ಲಿ ಅದಕ್ಕೆ ಬೇಕಾದ ಪರಿಹಾರ ಸಿಕ್ಕದಿದ್ದಾಗ ರಾಜಕೀಯ ವೈಚಾರಿಕತೆ ಬೇಕಾಗ್ತದೆ. ಸಂಪ್ರದಾಯ ಅಂತ ನಂಬಿ ಬಂದಂಥ ವಿಷಯದಲ್ಲಿ ನಾನು ನಂಬಿದ ಹಾಗೆ ಜಗತ್ತಿನಲ್ಲಿ ಎಷ್ಟು ಜನ ನಂಬಿಲ್ಲ. ನಿಮ್ಮ ಧರ್ಮ, ಹಿಂದೂ ಧರ್ಮ, ವೈಷ್ಣವ ಧರ್ಮ, ವೀರಶೈವ ಧರ್ಮ, ಚೀನಾದಲ್ಲಿ, ಜಪಾನಿನಲ್ಲಿ, ಜಗತ್ತಿನಲ್ಲಿ 5000 ವರ್ಷಗಳ ನಾಗರಿಕತೆಯ ಇತಿಹಾಸದಲ್ಲಿ 1000 ಧರ್ಮಗಳು 1000 ರೀತಿ ಹೇಳಿದ್ದಾವೆ. ನಿಮ್ಮದು ಒಂದು ವಿಚಾರ ಮಾಡ್ತೀರೋ ಅಥವಾ ನಂದು ಸರಿ ಬಾಕಿಯವರು ಬೇಡ ಅಂತ ಹೇಳ್ತೀರೋ? ವಿಚಾರ ಇಲ್ಲದೆ ಬದುಕಲಿಕ್ಕೆ ಆಗೋದಿಲ್ಲ. ಆಗೋದಿದೆ. ನಂದೇ ನನ್ನ ಅಪ್ಪ ಹೇಳಿದ್ದು ಅದೇ ನಿಜ. ವೈಚಾರಿಕತೆ ಬಗ್ಗೆ ನಾನು ಹೇಳ್ತಾ ಇರೋದು ಅಂದ್ರೆ ಆಲೋಚನೆ ಮಾಡುವ ಒಂದು ಶಿಸ್ತಿನ ಬಗ್ಗೆ ಹೇಳ್ತಾ ಇರೋದು ಸರ್. ಹೌದು, ಶಿಸ್ತಿನ ಬಗ್ಗೆ. ಯಾವುದು ಆತ್ಮ ಏನಂತೇನು ಗೊತ್ತಿದೆಯೇ? ಉಂಟಾ ಇಲ್ವೋ? ಅದ್ರ ಬಗ್ಗೆ ಯಾವ್ಯಾವ ಧರ್ಮ ಏನು ಹೇಳಿದ್ದೆ? ನನ್ನ ಅಪ್ಪ ಹೇಳಿದ್ದೆ ನಿಜ ಅಂದ್ರೆ ನಾನು ಅದು ವಿಚಾರ ಅಲ್ಲ, ಕಣ್ಣು ಮುಚ್ಚಿ ದಸ್ಕತ್ ಹಾಕಿದ್ದೇನೆ ನಾನು. ಆವಾಗ ಇದನ್ನು ಓದಿದಾಗ ನಾನು ವಿಚಾರ ಮಾಡಬೇಕೋ ಬೇಡವೋ? ಹಿಂದೂಸ್ತಾನದಲ್ಲಿ ಇಷ್ಟು ಧರ್ಮ ಆಯಿತು, ತಲೆ ಹೊಡ್ಕೊಂಡವು, ಇದು ಪೇಪರ್ನಲ್ಲಿ ಬರುತ್ತೆ. ಆವಾಗ ವಿಚಾರ ಮಾಡಬೇಕೋ ಬೇಡವೋ? ತಿಂದೆ, ಬಾಯಿ ರುಚಿ ಆಯಿತು, 3 ದಿವಸಕ್ಕೆ ಹೊಟ್ಟೆ ನೋವು ಬಂತು, ಯಾಕೆ ಬಂತು?
ವಿಚಾರ ಪ್ರತಿಯೊಂದಕ್ಕೂ ಎಲ್ಲಿವರೆಗೆ ಇರ್ತದೋ, ಒಂದೇ ಕಂಡದ್ದಾದರೆ ಬೇರೆ ಇಲ್ದಿದ್ದಾಗ ವಿಚಾರ ಅವಶ್ಯ ಇಲ್ಲ. ಬೇರೆ ನೂರಾರು ಇರುವಾಗ ನಾವು ಆಯುವಂಥದ್ದಿರುವಾಗ ತುಲನೆ ಇರಬೇಕಾದ್ರೆ, ನಮ್ಮ ಬೆಳವಣಿಗೆ ಆಗಬೇಕಾದ್ರೆ ನಾವು ಬಳಸುವ ಪದಾರ್ಥ ನಂಬಿಕೆ ಇರಲಿ, ಬಾಕಿ ಏನಾದರೂ ಅಭ್ಯಾಸ ಇರಲಿ, ಇದಕ್ಕೆ ಯಾಕೆ ಆರಿಸ್ತೇನೆ ಅಂತ. ಅದು ಇಲ್ದಿದ್ರೆ ಇತರ ಪ್ರಾಣಿಗಳು ವಿಚಾರ ಮಾಡೋದಿಲ್ಲ, ತಿಂತಾವೆ ಹೋಗ್ತವೆ. ಅವನಿಗೂ ಇದಕ್ಕೂ ಏನು ವ್ಯತ್ಯಾಸ ಇಲ್ಲ. ಆದರೆ ಕಹಿಯಾಗಿ ತಿನ್ನೋದು ಕಂಡ್ರೆ ಎರಡನೇ ಸಾರಿ ಅದು ತಿನ್ಲಿಕ್ಕೆ ಹೋಗೋದಿಲ್ಲ. ಆವಾಗ ವಿಚಾರ ಮಾಡ್ತದೆ. ಅದು ಪುಸ್ತಕ ಬರೀದೇ ಇರ್ಬೋದು, ವಕೀಲರಿಗೆ ಹೇಳ್ದೇ ಇರ್ಬೋದು. ಅವು ಬದುಕು ಕೂಡ ಯಾವುದೂ ಆಹಾರ ಇಲ್ಲದಿದ್ದ ಕಾಲದಲ್ಲಿ ಮುಳ್ಳು ಸಹ ತಿನ್ಲಿಕ್ಕೆ ತೋರ್ತದೆ. ಆಗ ಏನು ಮಾಡಬೇಕು, ಅದು ಬದುಕಬೇಕಾಗಿದೆ, ಅದಕ್ಕೆ ರೂಢಿ ಮಾಡ್ತಾ ಇದೆ. ಆದ್ದರಿಂದ ಬದುಕು ಆಗಬೇಕಾದರೆ ನನಗಾಗೋದು ಯಾವುದು, ಆಗದೇ ಇದ್ದದ್ದು ಯಾವುದು, ಪಥ್ಯ ಯಾವುದು, ಇದಿಲ್ಲದೆ ನಡೆಯೋದೇ ಇಲ್ಲ. ನಮಗೆ ಯಾವುದೋ ಒಂದು ವಿಚಾರ ಬಂದು ಹೇಳಿದ ಕೂಡಲೇ ನಾವು ಅದನ್ನು ನೆನಪು ಮಾಡಿಕೊಂಡು ಈ ವೈಚಾರಿಕತೆ ವಿಚಾರ. ಅಜ್ಜಿ ಹಳ್ಳಿಯಲ್ಲಿ ನಾನು ಹೋತೆ ಮತ್ತೆ ಎಂತಾಯ್ತು ಮಾರಾಯ ನಿಂಗೆ, ನೀವು ಶುದ್ಧ ಬರೀದ್ಯಾಕೆ, ಅದನ್ನೇ ಹೇಳ್ಕೊಂಡು ಬಂದಿರ್ಬೋದಲ್ಲ, ಅದು ಅರ್ಥ ಆಗ್ತದಲ್ಲ. ಅದು ಅರ್ಥ ಆಗದಿದ್ದ ಬೇರೆ ಜನ ಇದ್ದಾರೆ. ಸರ್, ಈಗ ನೀವು ವಿಚಾರ ಮಾಡಿ ಕೈಗಾ ಪ್ರಾಜೆಕ್ಟ್ ಬೇಡ ಅಂತಿದ್ದೀರಾ, ಆದರೆ ವಿಚಾರ ಮಾಡಿಯೇ ವಿಜ್ಞಾನಿಗಳು ಕೈಗಾ ಪ್ರಾಜೆಕ್ಟ್ ಬೇಕು ಅಂತಿದ್ದಾರೆ. ಈಗ ಯಾವುದು ನಿರ್ಧಾರ ಮಾಡಬೇಕು? ಆವಾಗ ನೀವು ಆ ವಿಜ್ಞಾನಿಗಳ ಬರಹ ಓದಿದ್ದಕ್ಕೆ ಇದೇ ಸಾಕ್ಷಿ. UNO ಸಂಸ್ಥೆ ಸಾಲ ಕೊಡಬೇಕಾದ್ರೆ ಕಮಿಟಿ ಮಾಡಿಕೊಂಡು ಇನ್ನು ಮುಂದೆ ಇದು ಮಾಡಿಕೊಡ್ದು, ಇದು ಚೀಪ್ ಅಲ್ಲ, ಇದರ ಹಾನಿ ಚಿರಂತನ. ಯುನೈಟೆಡ್ ನೇಷನ್ಸ್ ಹ್ಯಾಸ್ ಡಿಕ್ಲೇರ್ಡ್ ದಿ ಡೇಂಜರ್ಸ್, ದಿ ಕಾಸ್ಟ್ ಆ್ಯಂಡ್ ದಿ ಡೇಂಜರ್ ಲಾಸ್ಟಿಂಗ್ ಫಾರ್ ಜನರೇಷನ್ಸ್. ಆ್ಯಂಡ್ ದಿ ವಿಜ್ಞಾನಿ ಕಮಿಟಿ ನೀಲ್ಸ್ ಬೋರ್ ಮಾಡಿಕೊಟ್ಟು ಅದರಿಂದ ಅದು ಅಪಾಯ ನೋಡಿದ ಮೇಲೆ ವಾರ ಎಂಡ್ ಆಗೋಲ್ವರೆಗೆ ನೀಲ್ಸ್ ಬೋರ್ಸ್ ಮೇಲೆ ಅಮೆರಿಕ ಡಿಟೆಕ್ಷನ್ ಇರಬೇಕಾಯ್ತು, ಏನು ಹೇಳ್ತಾನೋ ಅಂದ್ಕೊಂಡು. ಆದ್ದರಿಂದ ಒಮ್ಮೆಗೆ ತೀರ್ಮಾನ ಮಾಡಬೇಡಿ, ನೀವಂತಲ್ಲ. ಇಡೀ ರಷ್ಯಾ ಇವತ್ತು ಬೇಡ ಅಂತಿದ್ದೆ, ನಂಬರ್ ಮಾಡಲಿಕ್ಕೆ ತಯಾರಿದ್ದಾರೆ. ಇವತ್ತು ಅವರಿಗೆ ಚರ್ನೋಬಾಯಿಲ್ ಮುಚ್ಚಿದ ಗೋರಿ ತಿರುಗಿ ಬೆರಿ ರೇಡಿಯೇಷನ್ ಬಂದು ಇನ್ನು ಎಷ್ಟು ಕೋಟಿ ರೂಪಾಯಿ ಹಾಳಾಗ್ತದೆ ಅಂತ. 25 ವರ್ಷ ಬೇಕಾದಂಥ ಒಂದು ರಿಯಾಕ್ಟರು ಹಾಳಾಗಿ ಮುಚ್ಚಬೇಕಾದ್ರೆ, ಅದು ಆ ಹಾನಿ ತಪ್ಪಿಸ್ಬೇಕಾದ್ರೆ ಅದರ 4 ಪಾಲು ದುಡ್ಡು ಬೇಕು. ಅದರ ಮೇಲೂ ಅದು ಖಂಡಿತ ಇಲ್ಲ. ಅದರ ಅಪಾಯ ಮಿಲಿಯ ವರ್ಷಗಳ ಕಡೆಗಿದೆ. ಪ್ಲೂಟೋನಿಯಂ 1 ಕಿಲೋ ಅರ್ಧ ಆಗಬೇಕಾದ್ರೆ 24,000 ವರ್ಷ, ಅದು ಇಲ್ದಾಗಿ ಆಗಬೇಕಾದ್ರೆ 1-2 ಲಕ್ಷ ವರ್ಷ. ಸೊ ಇಷ್ಟೆಲ್ಲ ವಾಸ್ತವಾಂಶಗಳು ಸ್ಪಷ್ಟವಾಗಿದ್ರು ಕೂಡ ಇದರ ಬಗ್ಗೆ ವಾದ ವಿವಾದ ಯಾಕೆ ನಡೀತಾ ಇದೆ ಸರ್? ನಿಮ್ಮ ಆಳುವವರಿಗೆ ಬುದ್ಧಿ ಇಲ್ಲದೆ ಇದ್ದದಕ್ಕೆ. ನಾವೇ ಆಯ್ಕೆ ಮಾಡಬಹುದು. When United Nations don't lend money, it is costlier. There is no hope of wasting these things. ಆದ್ದರಿಂದ ನೀವು ಓದ್ತಾ ಸಾಮಾನ ನಿಮಗೆ ಯಾವ ಜ್ಞಾನ ಸಿಗ್ತದೆಯೋ ನನಗೆ ಸಿಗ್ತಕ್ಕಂಥದ್ದು ಓದ್ತದ್ದು ಬಹಳ ವ್ಯತ್ಯಾಸ ಇರೋದ್ರಿಂದ ಈ ಪ್ರಶ್ನೆಗೆ ಈ ರೂಪ ಬಂದು. ಆದರೆ ನಮ್ಮ ಜೀವನ ಶೈಲಿಯಲ್ಲೇನೆ ಈ ಇಂಧನ ಬೇಡಿಕೆ ಅಂತರ್ಗತವಾಗಿರೋದ್ರಿಂದ ಈಗ ಜೀವನ ಶೈಲಿಗೂ ಈ ಥರ ಬೇಡಿಕೆಗೂ ಈ ಥರ ಬೇಡಿಕೆ ಪ್ಲೂಟೋನಿಯಂ, ರೇಡಿಯೋ ಆಕ್ಟಿವಿಟಿ, ಸ್ಟ್ರಕ್ಚರ್ ಆಫ್ ಮ್ಯಾಟರ್ ಗೊತ್ತಾದ ಮೇಲೆ ಗೊತ್ತಾದ್ದು. ಈ ಥರ ತೊಡಗಿದ್ದು ಸ್ಟ್ರಕ್ಚರ್ ಆಫ್ ಮ್ಯಾಟರ್ ಗೊತ್ತಾದ ಮೇಲೆ ಮಿಲಿಯಕಟ್ಲ ವರ್ಷ ಹಿಂದೆ, ಸಾವಿರಾರು ವರ್ಷದ ಹಿಂದೆ ಈ ಥರ ಶೈಲಿ ಇರಲಿಲ್ಲ. ವೆನ್ ಯು ಕಮ್ ಟು ಎ ನ್ಯೂ ನಾಲೆಜ್, ಅದನ್ನು ಏನು ಮಾಡಬಹುದು ಯಾಕೆ ಅಂತ ತಿಳ್ಕೊಳ್ದು ಅದು ಗೊತ್ತಾದ ಮೇಲೆ. ಅದು ಹಿಂದೆ ಇರಲಿಲ್ಲ ಅಂದರೆ ಹಿಂದೆ ಇರಲಿಕ್ಕೆ ಕಾರಣ ಇಲ್ಲ. ಸ್ಟ್ರಕ್ಚರ್ ಆಫ್ ಮ್ಯಾಟರ್ ಯಾರು ಯೋಚಿಸಿದ್ದಾರೆ? ಸ್ಪ್ಲಿಟ್ಟಿಂಗ್ ಆಫ್ ಆಟಮ್ ಯಾರು ಮಾಡಿದ್ದಾರೆ? ಸೊ ಈಗ ಪರಿಸರದ ಪ್ರಶ್ನೆ ಈಗ ಜೀವನಶೈಲಿ ಪ್ರಶ್ನೆಯಾಗಿ ಪರಿವರ್ತಿತವಾಗಿಲ್ವಾ ಸರ್? ನಿಮಗೆ ವಿದ್ಯುತ್ ಶಕ್ತಿ ಬೇಕು, ಮತ್ತೊಂದು ಇಂಧನ ಬೇಕು. ಹಾಗಿರ್ತಕ್ಕಂಥ ಸಮಯದಲ್ಲಿ ನೀವು ಮಾಡಲೇಬೇಕಾಗ್ತದೆ. ಹಾಗಿರ್ತಕ್ಕ ಸಮಯದಲ್ಲಿ ನಿಮ್ಮದು ಪಟ್ಟಿ ಮೊದಲು ಹಾಕ್ಕೊಳ್ಬೇಕು. 4 ಮಾತು ಬೇಕಾದ ಮಾತ್ರ ಆರಿಸೋದು, ಬೇಡದ ಬಿಡೋದಲ್ಲ. ನಿಮಗೇನೆಲ್ಲ ಬೇಕು, ಯಾರು ಕೊಡಬೇಕು, ಎಲ್ಲಿಂದ ಕೊಡಬೇಕು, ಅದೆಲ್ಲ ಬೇಕು. ಶಹರಾದಲ್ಲಿ ನಾನು ಹುಟ್ಟಿದ್ದೇನೆ, ನನಗೆ ವಿದ್ಯುತ್ ಶಕ್ತಿ ನೀರೇ ಇಲ್ಲ, ಅಲ್ಲಿ ಅವನಿಗೂ ಬೇಕು. ನಮ್ಮ ತ್ರಾಣದಲ್ಲಿ ಎಲ್ಲಿದೆ, ನಮಗೆ ಅನುಕೂಲತೆ ಎಲ್ಲಿದೆ, ಯಾವುದರಿಂದ ಎಷ್ಟು ಹಾನಿ ಆಗುತ್ತೆ ಅವರು ಹೇಳಲಿಕ್ಕೆ ಬರ್ತದೆ. ನೀರೇ ಇಲ್ದಿದ್ದ ಊರಿನಲ್ಲಿದ್ದವನಿಗೆ ಬೇಕು ಅಂತ ನಿಮ್ಮನ್ನು ಕೇಳಿ ಅವನು ಹೇಳಲಿಕ್ಕೆ ಹೋಗೋದಿಲ್ಲ. ನೀವು ಹೇಳ್ಬೋದು.
ನೀವು ಇದ್ದ ಶಕ್ತಿ ಏನು ಮಾಡ್ತಾ ಇದ್ದೀರಿ ಅನ್ನೋ ಪ್ರಶ್ನೆ ಬರುತ್ತೆ. ಎಷ್ಟು ಉತ್ಪಾದನೆ ರೇಟಿಂಗಿಂದ ಜನರೇಟರ್ ಸ್ಥಾಪನೆ ಮಾಡಿದ್ದೀರಿ, ಎಷ್ಟು ದಿವಸ ನಡೀತಾ ಇದೆ, ಅರ್ಧ ಸಹ ಯಾಕೆ ನಡೆಯೋದಿಲ್ಲ, ಏನೇನಾಗಿದೆ, ಬೇಕು ಅನ್ನಬೇಕಾದ್ರೆ ಮಾಡಿದ್ದು ಯಾಕೆ ಹಾಳಾಯಿತು, ಇದನ್ನು ಕೇಳೋ ಬುದ್ಧಿ ಬೇಕು. ಯಾಕಂದರೆ ನನ್ನ ದುಡ್ಡು ತಕ್ಕೊಂಡು ನೀವು ಎಕ್ಸ್ಪೆರಿಮೆಂಟ್ ಮಾಡ್ತೀರಿ. 10 ಜನರ ದುಡ್ಡು ತಕ್ಕೊಂಡು 12 ಜನರೇಟರ್ ಇದೆ, 6 ಫಂಕ್ಷನ್ನೇ ಆಗೋದಿಲ್ಲ. ರೇಟಿಂಗ್ ಇಂತಿಷ್ಟು ಕೊಟ್ಟಿದ್ದಾರೆ, ಅದರ ಕಾಲಾಂಶ ರೇಟಿಂಗ್ ಆಗೋದಿಲ್ಲ. ಅದನ್ನು ಮೊದಲು ಸರಿ ಮಾಡ್ಕೊಳ್ಳಿ. ಇನ್ನೂ ಮಾಡ್ತಾ ಹೋಗ್ತೇವೆ. ಯಾಕಂದರೆ ನನ್ನ ಕಣ್ಣೆದುರಿಗೆ ಮಾಡಿದರೆ ತಿನ್ಲಿಕ್ಕೆ ಸುಖ ಆಗ್ತದೆ, ಇದರ ತಿನ್ಲಿಕ್ಕೆ ಏನೂ ಬರೋದಿಲ್ಲ. ಇದು ಒಂದು ಕಾರಣ. ಇನ್ನು ಎರಡನೇದು, ಬಾಕಿಯವರು ಏನು ಮಾಡಿದ್ದೆ ಅಂತ ನೋಡಿದ್ದೇ ಇಲ್ಲ. ಅದಕ್ಕೆ ಕಾರಣ ಏನಾಗ್ತದೆ, ನಿಮ್ಮ ಆರಿಸ್ತಕ್ಕಂಥ ಜನಗಳಿಗೆ ನಿಮ್ಮ ಪ್ರತಿನಿಧಿಗಳು ಓಟಿನ ಬೆಂಬಲದಿಂದ ಬಂದ ಬುದ್ಧಿವಂತು. ಗೊತ್ತಾಯ್ತಾ? ಇವತ್ತಿನ ರಾಜ್ಯದಲ್ಲಿ ಆಳಬೇಕಾದ್ರೆ 100 ವಿಷಯಗಳ ಜ್ಞಾನ ಬೇಕಾಗ್ತದೆ. ಯಾವುದೂ ಇಲ್ಲ, ಓಟಿನ ಬಲದಿಂದ ಆಳಿಕೊಂಡು ಇವ್ರನ್ನ ಈ 100 ವಿಷಯ ಕೊಡೋರನ್ನ ಕ್ರೈಗೆ ತಗೊಂಡ್ರೆ ನೀವು ದುಡ್ಡು ಕೊಟ್ಟಾಗ ನಿಮಗೆ ಉಪದೇಶ ಮಾಡ್ತಾರೆ ಅವರು. ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಎಲ್ಲಿದೆ? ಯಾಕೆ ಬ್ಲೆಂಡರ್ ಆಯಿತು ಅಂತ ಕೇಳಿದ್ದೀರಾ? ಈಗ ಅಣುಶಕ್ತಿಯ ಸ್ಥಾವರ ಅಗತ್ಯಗಳನ್ನು ಆಧರಿಸಿ ಏನೂ ಆಗ್ತಿಲ್ಲ ಅಂತ ನಿಮ್ಮ ನಂಬಿಕೆನಾ ಸರ್? ಯಾರಿಗೆ? ಅಣುಶಕ್ತಿಯ ಸ್ಥಾವರ ಅಪಾಯ ಇನ್ಯಾವುದೂ ಇಲ್ಲ. ಯಾಕಂದ್ರೆ ಮಿಲಿಯಗಟ್ಟಲೆ ವರ್ಷ ಅದರ ಹಾನಿ ನಾಟ್ತಾ ಇದೆ. ಬಾಕಿ ಕಟ್ಟಿಗೆ ಸುಟ್ಟು ಬಿಟ್ಟು ಅಲ್ಲಿ ಮುಗೀತು. ಬಾಕಿ ಉಳಿದು 1-2 ವರ್ಷಕ್ಕೆ ಹಾನಿ ಆಯಿತು. ಅಣುಶಕ್ತಿ ಆ ರೀತಿ ನೀವು ಹೇಳಿದಾಗ ಕೇಳುವ ವಸ್ತು ಅಲ್ಲ. ಅದರ ವೇಸ್ಟ್ ಆ್ಯಂಡ್ ಡಿಸ್ಪೋಸ್ ಮಾಡಲಿಕ್ಕೆ ಬರೋದಿಲ್ಲ, ಅದರ ಹಾನಿಯನ್ನು ತಡೀಲಿಕ್ಕೆ ಬರೋದಿಲ್ಲ. ಎರಡನೇದು, ಭೂಮಿಯನ್ನು ಸುತ್ತಾಡ್ತಕ್ಕಂಥ ಯಾವ ವಸ್ತುವಿನ ಮೇಲೂ ನಿಮ್ಮ ಅಧಿಕ ಪ್ರಸಂಗ ನಿಲ್ಲಿಸಬೇಕು. ವಾತಾವರಣ ಕೆಡೋದು ಭೂಮಿ ಸುತ್ತ ಬರ್ತದೆ. ನೀವು ಬೇಕಾದ ನೀವು ಮಾಡ್ಬೋದು. ಆ ವಿಷಗಾಳಿ ಇನ್ನೊಬ್ಬರ ದೇಶದ್ರೆ ಹಿ ಕ್ಯಾನ್ ಕ್ಲೈಮ್ ಡ್ಯಾಮೇಜಸ್ ಫ್ರಮ್ ಯು. ಚರ್ನೋಬೈಲ್ ಹೋಯಿತು, ಪೋಲೆಂಡಿನಲ್ಲಿ ಬೆಳೆ 1 ತಿಂಗಳವರೆಗೆ ಉಪವಾಸ ಬಿಡಬೇಕಾಯ್ತು, ಅನ್ನ ಹಾಲು ಎಲ್ಲ ಬಿಡಬೇಕಾಯ್ತು. ಯು ಕಾಂಟ್ ಕಂಟ್ರೋಲ್ ದ್ಯಾಟ್ ಇನ್ ಯುವರ್ ಕಿಂಗ್ಡಮ್. ನಿಮ್ಮ ಕಾನೂನು ಏನಿದ್ರು ಹೈಡ್ರೋ ಎಲೆಕ್ಟ್ರಿಕ್ ಪವರು ನಿಮ್ಮ ಊರಿನೊಳಗೆ ಸೀಮಿತ. ವಾತಾವರಣಕ್ಕೆ ಹಾಕ್ತಕ್ಕ ಸಾಮಾನು ಉಂಟಲ್ಲ, ಭೂಮಿ ತಿರುಗ್ತಾ ಇದೆ. ಕ್ರಕೋಟ ಭೂಕಂಪ ಆದಾಗ 3 ವರ್ಷ ಕಾಲ ಧೂಳು ಸಂಜೆ ಎಲ್ಲ ಕೆಂಪಾಗಿತ್ತು ಭೂಮಿಯವರೆಗೆ. ಸರ್, ಪರಿಸರ ನಾಶದ ಬಗ್ಗೆ ನಾವೀಗ ಏನು ಆಂದೋಲನ ನಡೆಸ್ತಾ ಇದ್ದಾರೆ ದೇಶದಲ್ಲಿ, ಅದು ಒಂದು ಬಿಕ್ಕಟ್ಟಿನ ಸ್ಥಿತಿಗೆ ಮುಂದೆ ಮುಟ್ಟಿದೆ ಅಂತ ಹೇಳ್ಬೋದು. ಅದಕ್ಕೆ ಬದಲಾಗಿ ಮನುಷ್ಯನ ಜೀವನ ಶೈಲಿನ ಬದಲಾವಣೆ ಮಾಡೋ ಕಡೆ ಒಂದು ಆಂದೋಲನ ನಡೆಸೋದು ಹೆಚ್ಚು ಅರ್ಥಪೂರ್ಣ. ನಾವು ಡಿಲ್ಲಿಗೆ ಹೋಗಿ ಉಪದೇಶ ಕೊಡೋದು ಒಳ್ಳೆ ಸ್ವಾಮಿ. ಡಿಲ್ಲಿಗೆ ಯಾರಿಗೆ ಹೇಳಬೇಕೋ ಅವರಿಗೆ ಹೇಳು, ಜನಗಳಿಗೆ ಹೇಳು, ನಮ್ಮ ಆವಾಗ ನಾನು ಜನರಿಗೆ ನಾನು ತಿಳಿದು ಹೇಳ್ತಾನೆ, ನೀವು ತಿಳಿದದ್ದು ಹೇಳಿ. ಆ ಹೇಳೋ ಕೆಲಸ ಇದೆ. ಆ ಹೇಳುವಾಗ ಮಾತ್ರ ನಮ್ಮನ್ನು ಜನ ಕೇಳ್ಕೊಂಡು ಬದುಕಿಲ್ಲ, ಅದನ್ನು ನೆನಪಿಟ್ಕೊಳ್ಳಿ. ನಾನು ಸಮ, ನೀವು ಸಮ. ನೀವು ಬರೆದದ್ದು ಗೀಚದು ಜನಗಳು ಒಪ್ತಾರೆ. ಏನೂ ಗೊತ್ತಿಲ್ಲ, ಅದ್ರ ತಲೆ ಬುಡ ಗೊತ್ತಿಲ್ಲ, ಅಣುಶಕ್ತಿ ಏನಂತ ಗೊತ್ತಿಲ್ಲ, ಅವರಿಗೆ ನಾವು ಹೇಳಬೇಕಾಗಿದೆ. ಅದು ಹೀಗೆ, ಅದರ ಅಪಾಯ ಹೀಗಾಗ್ತದೆ. ಕ್ಯಾನ್ಸರ್ ರೋಗ ನಾಳೆಗೆ ಬರ್ತಾ ಇದೆ. ರಾಜಪುತಾನದಲ್ಲಿ ವಿಕೃತ ಶಿಶುಗಳು ಹುಟ್ಟುತ್ತಾ ಇದ್ದಾವೆ. ಆ ಹೆಣ ಫೋಟೋ ಎಲ್ಲ ನಿಮಗೆ ತೆಗೆದು ತೋರಿಸ್ಕೊಳ್ಬೇಕಾಗ್ತದೆ. ಆವಾಗ ಹೋಗಿ ಹೀಗಾಗುತ್ತೆ ಅಂತ ಆವಾಗ ಅವನಿಗೆ ಯೋಚನೆ ಬರುತ್ತೆ. ಅದೆಲ್ಲ ಸುಳ್ಳು, ನಾವು ಮುಂದೆ ಹೋಗಬಾರ್ದಂತ ಈ ಹೊರಗಿನವರು ಮಾಡಿದ್ದಾರೆ, ಅದಕ್ಕೋಸ್ಕರ ನಾವು ಮುಂದೆ ಹೋಗೋರೆ. ಆವಾಗ ಈ ಮುಂದೆ ಹೋಗೋ ಏನು ಓದ್ಕೊಂಡಿದ್ದಾನೆ, ಅವನಿಗೇನು ಗೊತ್ತಿದೆ ಅಂತ ಕೇಳಿದ್ದೀರಾ? ಬಟ್ ಸಾಮಾನ್ಯ ಮನುಷ್ಯನಿಗೆ ಈ ಅಪಾಯಗಳ ಒಂದು ಸೂಚನೆ ಸಿಗದೇ ಇರೋದಕ್ಕೆ ಕಾರಣ ಅವನ ಆಸೆಗಳು ಜಾಸ್ತಿ ಆಗಿರೋದು. ಅದೆಲ್ಲ ಬೇಕು ಅನಿಸ್ತಿರೋದ್ರಲ್ವ ಸರ್? ಭೋಗ ವಸ್ತುಗಳು ಬೇಕು, ವಿದ್ಯುತ್ ಶಕ್ತಿಯಿಂದ ಏನೇನು ಉತ್ಪಾದನೆ ಆಗ್ತಾ ಇದೆ, ರೆಫ್ರಿಜರೇಟರ್ ಬೇಕು, ಏರ್ ಕಂಡೀಷನರ್ ಬೇಕು. ಅಸಾಮಾನ್ಯ ಮನುಷ್ಯನ ಹಾಗೆ ಅವನಿಗೆ ಬದುಕುವ ಆಸೆ ಇದೆ. ಹೌದು, ಸಾಮಾನ್ಯ ಮನುಷ್ಯನಿಗೆ ಬದುಕುವ ಆಸೆ ಇರೋವರೆಗೂ ಸಾಮಾನ್ಯ ಅಲ್ಲ. ನೀವು ನಮಗಿಬ್ಬರಿಗೂ ಬೇಕು, ಅವನ್ ತೆಗೆದು ಬೇರೆ ಹಾಕ್ಬೇಡಿ. ಹೌದು, ಆವಾಗ ನಾನು ಸಾಮಾನ್ಯ ಮನುಷ್ಯ, ನನಗೂ ನಾವು ಸಾಮಾನ್ಯ ಮನುಷ್ಯ. ನಿಮ್ಗೆ ಬೇಕು, ನನಗೆ ಬೇಡ. ರೆಫ್ರಿಜರೇಟರ್ ಬೇಕು, ಏರ್ ಕಂಡೀಷನರ್ ಬೇಕು. ಹೌದು, ಎಲ್ಲರೂ ಬೇಕು. ಆದ್ರೆ ಕೈಗಾರಣ ಮಾತ್ರ ಬೇಡ ಅಂತಂದ್ರೆ ಹೆಂಗ್ ಸಾಧ್ಯ ಸರ್? ಅದು ರೊಕ್ಕ ಇಲ್ಲ ಅಂತ ಆವಾಗ ತಪರಾಕಿ ತಿನ್ನೋದು ಏನು ಸಾಧ್ಯ ಹೇಳಿ? ತಪರಾಕಿ ಬೇಡ ಅಂದ್ರೆ ಏನು ಸಾಧ್ಯ ಸ್ವಾಮಿ? ಕೈಗ ಬೇಡ ಅಂತಾರೆ ಯಾರು? ಚರ್ನೋಬೈಲ್ ಮಾಡಿದವರೇ ಬೇಡ ಅಂತಿದ್ದಾರೆ. ಇಡೀ ಈಸ್ಟ್ ಬರ್ನಲ್ಲಿ ಡ್ಯಾಮೇಜ್ ನೋಡಿದವರು ಬೇಡ ಅಂತಿದ್ದಾರೆ. ಓದಿದ್ದೀರ ತಾವು? ಗೊತ್ತಿದೆ ಸರ್. ಗೊತ್ತಿದ್ದು ಈ ಮೂರ್ಖಾನ ಮಾಡೋ ತಪ್ಪು. ನಾನಲ್ಲ ಸರ್. ಆಮೇಲೆ ವೈಚಾರಿಕತೆ ಬಗ್ಗೆ ಬಂದ್ರೆ ಸರ್, ನಿಮ್ಮ ಅನೇಕ ಕಾದಂಬರಿಗಳಲ್ಲಿ
ಈ ವೈಚಾರಿಕ ಅಂತ ಹೇಳಲಾಗದಂತ ನಂಬಿಕೆಗಳಿಟ್ಟಂತ ಮುದುಕ ಮುದುಕಿಯರ ಆದರ್ಶ ಪತ್ರಗಳಾಗಿ ಬರ್ತವೆ. ಸ್ವಾಮಿ, ನಾನು ಆತ್ಮಚರಿತ್ರೆ ಬೇರೆ ಬರೆದಿದ್ದೇನೆ, ಗೊತ್ತಾಯ್ತಾ ಇಲ್ವಾ? ಸಾಹಿತ್ಯ ಆತ್ಮಚರಿತ್ರೆ ಅಲ್ಲ, ನನ್ನ ಅನುಭವ. ನನ್ನ ಅನುಭವ ನನಗೆ ಮಾತ್ರ ಸೀಮಿತವಲ್ಲ, ನನ್ನ ಜನಕ್ಕೆ ಸೀಮಿತ. ಆದ್ದರಿಂದ ನನ್ನ ಜನ ತಿಳಿದಾಗ ಅವರ ಸಂಕಟ ಏನು ಅಂತ ನನಗೆ ಗೊತ್ತಾಗುತ್ತೆ, ಸುಖ ದುಃಖ ಗೊತ್ತಾಗುತ್ತೆ. ಆದ್ದರಿಂದ ನನ್ನ ಜನಕ್ಕೆ ಏನು ನಂಬಿಕೆ ಅನ್ನೋದು ನನ್ನ ಕನ್ಸರ್ನ್. ನಾವು ಅವ್ರ ಮನೆಯಲ್ಲಿ ಹುಟ್ಟಿದ್ದೇನೆ, ಬದುಕಿದ್ದೇನೆ. ಆದ್ದರಿಂದ ಸಾಹಿತ್ಯ ನನ್ನ ನಂಬಿಕೆ ಪ್ರಚಾರ ಮಾಡಲಿ ಪುಸ್ತಕವೇ ಬೇರೆ ಬರೆದಿದ್ದೇನೆ ನಾನು. ಕಾದಂಬರಿ ಬೇರೆ, ನನ್ನ ಯಾವುದು ಬಾಳ್ವೆ ಬೆಳಕು ಬೇರೆ. ಕಾದಂಬರಿ ಬರೀ ಉದ್ದೇಶವಾದ್ರು ಏನು ಸರ್? ಹಾಗಾದ್ರೆ ನನ್ನ ಅನುಭವವನ್ನು ತೋಡಿಕೊಳ್ಳೋದು. ನಿಮಗೆ ಇಷ್ಟ ಇದ್ರೆ ನೀವು ಓದೋದು, ನೀವು 4 ಆಣೆ ಕೊಟ್ಟರೆ ಅದರಿಂದ ಬದುಕಲಿಕ್ಕೆ ಬಂದರೆ ಬದುಕೋದು, ಇದು ಬರೆಯೋದು ನಿಲ್ಲಿಸೋದು. ಆದ್ರೆ ನಿಮ್ಮ ಕಾದಂಬರಿ ನಾಯಕರೆಲ್ಲ ಈ ಮುದುಕ ಮುದುಕಿಯರ ಪ್ರಾಚೀನ ನಂಬಿಕೆ ಜೊತೆ ಹೊಂದಾಣಿಕೆ ಮಾಡ್ಕೊಂಡೇ ಹೋಗ್ತಾರೆ, ಮತ್ತೆ ಅದರಲ್ಲೇ ಸಾರ್ಥಕತೆ ಕಂಡುಕೊಳ್ತಾರೆ. ಅವರು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾರೋ ಇಲ್ವೋ, ಹೊಂದಾಣಿಕೆ ಮಾಡದಿದ್ದವರು ಇದ್ದಾರೆ. ಯಾಕಂದ್ರೆ ಓದ್ತಕ್ಕಂಥದ್ದು ಆರಿಸಿಕೊಂಡು 4 ಪುಸ್ತಕ ಓದ್ಕೊಂಡು ಹಿಂದೆ ಬಾಕಿ ಪುಸ್ತಕ ನೋಡದೆ ಯಾರೋ ಒಬ್ರು ಹೇಳಿದ ಅಭಿಪ್ರಾಯವನ್ನ ಹಾರಿಸ್ಬೇಡಿ. ಇಲ್ಲ ಇಲ್ಲ ಸರ್. ಆದದ್ರಿಂದ ಏನು ಅಂತ ಹೇಳಿದರೆ, ನಾನು ಇರುವ ಪ್ರಪಂಚದಲ್ಲಿ ಏನು ಪ್ರಾಬ್ಲಮ್ಮು, ನನ್ನ ಜನರ ಪ್ರಾಬ್ಲಮ್ ಏನು, ಅವ್ರು ಯಾವುದು, ನಾನು ವ್ಯಾಲ್ಯೂ ಕೊಡೋದು. ನೀವು ಯಾವುದನ್ನು ಪ್ರಾಮಾಣಿಕವಾಗಿ ನಂಬುತ್ತೀರೋ, ನಾನಲ್ಲ. ನಿಮ್ಮ ನಂಬಿಕೆಯಂತೆ ಪ್ರಾಮಾಣಿಕವಾಗಿ ನಡೀರಿ ಅಂತ ಹೇಳುವ ನಾನು. ನನ್ನ ನಂಬಿಕೆಯನ್ನು ನೀವು ಮಾಡಬೇಕಾದ್ದಿಲ್ಲ, ಯಾಕಂದ್ರೆ ಅದರ ತಿಳುವಳಿಕೆ ಬರಬೇಕು, ಆ ಪ್ರಾಮಾಣಿಕ ನಡೀಲಿಕ್ಕೆ ಬೇಕು. ಸತ್ಯವನ್ನೇ ಹೇಳಿ ಅಂತ ಗಾಂಧೀಜಿ ಜಪ ಮಾಡೋದಲ್ಲ, ಅದು ನಿಜವಾಗಿ ನಂಬೋದಾದ್ರೆ ಸತ್ಯ ಹೇಳುವ ಚಟ ಕಲೀರಿ ಅಂತಂದು. ಆವಾಗ 3 ವರ್ಷದ ಮಗು ಅದು ಸಾಕ್ಷಾತ್ಕಾರ ಆಗಿ ಪರಮನ್ನ ಹುಟ್ಟಿತು, ಕೃಷ್ಣಂದೇ ಅವತಾರ ಅಂತ ಆ ಮಗು ಹೇಳಿತ್ತು. ನನಗೆ ಅನುಭವ ಬರಬೇಕಾದ್ರೆ ದಿನ ಹೋಗಬೇಕು, ಜೀವನ ಕಷ್ಟ ಸುಖ ಅನುಭವಿಸಬೇಕು. ಆಮೇಲೆ ಪಕ್ವವಾದ ಮೇಲೆ ಆ ಪಕ್ವವಾದ ಮನಸ್ಸು ಇದ್ದ ಮಟ್ಟಿಗೆ ಅವನ ಬದುಕಿನ ಮಟ್ಟಿಗೆ ಆದಷ್ಟು ಪಕ್ವವಾದ ವಸ್ತು. ಹೀಗಾಗಿ ಈ ಚೈಲ್ಡ್ ಪ್ರೊಡ್ಯೂಸಿನ ಮಾಡಿದ ಪ್ರಧಾನ ಪಾತ್ರ ಮಾಡಿದೆ 4 ದಿವಸ ಬದುಕಲಿಕ್ಕೆ ಬಿಟ್ಟು ಅವನ ಅಭಿಪ್ರಾಯ ಏನಂತ ಹೇಳ್ತಾ ಹೋಗ್ತೇನೆ. ಸರ್, ನಿಮ್ಮ ಬಗ್ಗೆ ಒಂದು ಮಾತಿದೆ, ಇವರು ಕಾರಂತರಲ್ಲ ಖಾರಂತರು ಅಂತ. ಈ ಸಿಟ್ಟು, ನಿಮ್ಮ ಸಿಟ್ಟು ತುಂಬಾ ಜನಪ್ರಿಯವಾದ ಸಿಟ್ಟು ಕರ್ನಾಟಕದಲ್ಲಿ. ಇದು ನಿಮ್ಮ ಹುಟ್ಟುಗುಣವೋ ಅಥವಾ ನೀವು ಬದುಕನ್ನು ಎದುರಿಸಿದ ರೀತಿಯಲ್ಲಿ ಬಂದಂತ? ಅದು ಸಿಟ್ಟು ಯಾವುದು, ತಾಳ್ಮೆಗೇಡಿತನ ಯಾವುದು, ಯಾವುದನ್ನು ಸಹಿಸ್ಲಿಕ್ಕೆ ಬರೋದಿಲ್ಲ. ಮನುಷ್ಯ ಉದ್ಧಾರವಾಗಬೇಕಾದ್ರೆ ಏನು ಮಾಡಬೇಕು? ಬಾವಿಗೆ ಮಾಡಬೇಕು. ಯಾಕಂದ್ರೆ ನೀವು ಕೇಳೋ ಪ್ರಶ್ನೆ ಅಷ್ಟು ಸುಲಭದ್ದು ಅಂತ ತಗೊಂಡು ಅದಕ್ಕೆ 3 ದಿವಸ ಉಪನ್ಯಾಸ ಮಾಡಬೇಕಾಗಿ ಬಂದಾಗ ನೀವು ಸೀರಿಯಸ್ ಇದ್ದೀರೋ ಇಲ್ಲೋ ಅನ್ನೋ ಪ್ರಶ್ನೆ ನಮಗೆ ಬರ್ತದೆ. ಆವಾಗ ಇನ್ನೂ ಸ್ವಲ್ಪ ಹೆಚ್ಚು ಓದ್ಕೊಂಡಿದ್ರೆ ಆಗ್ಬೋದಲ್ವ, ಈ ಜನಸಂಪರ್ಕದಿಂದ ಲೋಕೋದ್ಧಾರ ಮಾಡುವ ಆಕಾಶವಾಣಿ ಜನಗಳು. ನಿಮ್ಮ ಹುಟ್ಟುಗುಣ ಅಥವಾ ಬದುಕನ್ನು ಎದುರಿಸಿದ ರೀತಿಯಿಂದ ಬಂದಂತ ಒಂದು ಯಾವುದೂ ಹುಟ್ಟುಗುಣ ಇಲ್ಲ. ಹುಟ್ಟುಗುಣ 0 ಇರ್ತದೆ, ಒಂದೊಂದೇ ಕಲ್ತ್ಕೊಂಡು ಹೋಗ್ತೇವೆ. ಕೆಲವು ಸಾರಿ ತಾಳ್ಮೆ ಕಡಿಮೆ ಇರ್ತದೆ. ತಾಳ್ಮೆ ಕಡಿಮೆ ಇದ್ದು ಅಧಿಕಾರ ಹೆಚ್ಚಿದ್ರೆ ಅವನು ಬಡಪಾಯಿ ಆದ್ರೆ ತಪರ ಹೊಡಿತೇವೆ, ಸುಮ್ಮನೆ ಅಂತೇವೆ. ಇಲ್ದಿದ್ರೆ ಗದ್ದಲ ಮಾಡ್ತೇವೆ. ಅದರ ಪ್ರಯೋಜನ ಇದ್ದರೆ ನಮ್ಮ ಗಂಟ್ಲು ಒಣಗಿಸ್ಕೊಳ್ತೇವೆ, ಅವನಿಗೂ ಬೇಸರ ಬರುತ್ತೆ, ನಮಗೂ ಬೇಸರ ಬರುತ್ತೆ, ಮತ್ತೆ ಸಂಭಾಷಣೆ ನಡೆಯೋದಿಲ್ಲ. ಎಲ್ಲವರೊಟ್ಟಿಗೆ ಬದುಕಬೇಕಾಗ್ತದಲ್ಲ, ಇಂಪೇಷನ್ಸ್ ಇರ್ತದೆ. ಯಾಕಂದರೆ ವರ್ತಮಾನ ಪತ್ರಿಕೆಯವರು, ಆಕಾಶವಾಣಿಯವರೇ ಕೂಡ ಇಂತಿಂತ ಕೆಲವು ಪ್ರಶ್ನೆ ಕೇಳುವಾಗ ಸಿಟ್ಟು ಬರಬೇಕಾಗುತ್ತೆ. ಇನ್ನು ಎಷ್ಟು ವರ್ಷ ಬದುಕಬೇಕು ಅಂತ ಆಸೆ ಇದೆ ಸರ್? ಯಾವುದು? ಈಗ ಟಿಕೆಟ್ ಕೊಟ್ಟರೆ ಹೋಗಿದ್ದಾರೆ. ಇಲ್ಲ, ಆಸೆ ಅಂತೂ ಇರುತ್ತಲ್ಲ ಸರ್. ಅದು ಏನಾದ್ರು ಎಲ್ಲಿವರೆಗೆ ನಿಮಗೆ ಬದುಕಿದ ಬಗ್ಗೆ ದಾಖಲೆ ತೋರಿಸ್ಲಿಕ್ಕೆ ಬರ್ತದೋ, ನಿದ್ದೆ ಮಾಡೋದಾದ್ರೆ, ಹರಟೆ ಹೊಡೆಯೋದಾದ್ರೆ ಅದರಲ್ಲೇ ಹೊರಟೋಗ್ಬೋದಲ್ಲ. ಎಲ್ಲಿವರೆಗೆ ನಾನು ಜೀವಂತವಾಗಿದ್ದೇನೆ ಅಂತ ಅನಿಸುವಂಥ ಫ್ಯಾಕಲ್ಟಿ ಇರ್ತದೋ ಅಲ್ಲಿವರೆಗೆ ಬದುಕಬೇಕಾಗುತ್ತೆ. ಅದು ಪರಾಧೀನವಾದ ಕಾಲದಲ್ಲಿ ನಮಗೆ ಸುಖ ಆದಷ್ಟು ಬೇಗ ಹೊರಟು ಹೋದರೆ ಮತ್ತು ನಮ್ಮನ್ನು ನೋಡ್ಕೊಳ್ಳೋರಿಗೆ ಇನ್ನೂ ಸುಖ. ಆದ್ದರಿಂದ ಅದು ಒಂದು ವಿಷಯ ಯಾವಾಗ ನಮ್ಮ ಕೈಯಲ್ಲಿ ಇಲ್ವೋ ಅದ್ರ ಬಗ್ಗೆ ಯಾವ ಪುರಾಣ ಉಪನ್ಯಾಸ, ಯಾರು ಎಲ್ಲಿ ಸಾಯ್ತಾರೆ, ಯಾವಾಗ ಸಾಯ್ತಾರೆ ಅನ್ನೋ
ಈ ಚಾಯ್ಸ್ ಇಲ್ಲದಿದ್ದ ವಿಷಯದಲ್ಲಿ ಎಷ್ಟು ಮಾತಾಡ್ಕೊಳ್ಬೋದು, ಅದನ್ನ ಪ್ರಯೋಜನ ಏನೇ ಇಲ್ಲ. ಕಾರಂತರು ನಮಗಾಗಿ, ನಿಮಗಾಗಿ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಃ ತಮಗಾಗಿಯೇ ಇನ್ನೂ 10 ವರ್ಷಗಳ ಕಾಲ ಚಂದ್ರದಿಂದ ಬದುಕಲಿ, ಕನ್ನಡ ಜನತೆಯ ಬಾಳನ್ನ ಬೆಳಗುವಂತಾಗಲಿ. ಇದೇ ಎಲ್ಲ ಕನ್ನಡಿಗರ ಹಾರೈಕೆಯಲ್ಲವೇ? ನಮಸ್ಕಾರ. ತಿಂಗಳ ಸಾಹಿತ್ಯ ಸಂಚಿಕೆ ಮಧುರಥ ಕೇಳಿದಿರಿ. ಈ ಸಂಚಿಕೆಯ ಸಂಪಾದಕರು DS ನಾಗಭೂಷಣ.